ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆಯುವ ಭಕ್ತರು ಕಠಿಣ ವ್ರತವನ್ನು ಮಾಡ್ತಾರೆ. ಮಾಂಸ, ಮದ್ಯಪಾನ ಎಲ್ಲವನ್ನ ಬಿಟ್ಟು 41 ದಿನಗಳ ಕಾಲ ಮೈ ಕೊರೆಯುವ ಚಳಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಕೇರಳದಲ್ಲಿ ನೆಲೆಸಿರುವ ಅಯ್ಯಪ್ಪನನ್ನು ಯಾವಾಗ ನೋಡ್ತೀವಿ ಅಂತ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಮಾಡಿ ಅಲ್ಲಿಗೆ ಹೋಗ್ತಾರೆ. ಆದರೆ ಈ ಸಲ ಶಬರಿಮಲೆಯಲ್ಲಿ ಯಾತ್ರಿಕರಿಗೆ ವಿಘ್ನ ಎದುರಾಗಿದೆ. ಒಂದು ಕಡೆ ಮೆದುಳು ಜ್ವರದ ಆತಂಕ ಎದುರಾಗಿದ್ರೆ, ಮತ್ತೊಂದು ಕಡೆ ಭಕ್ತರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಹಾಗೆ ಅಮೀಬಾ ಸೋಂಕಿನ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೆಲ್ಲ ಗೈಡ್ಲೈನ್ಸ್ ಹೊರಡಿಸಿದೆ, ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕಂದರೆ ಅಯ್ಯಪ್ಪ ಭಕ್ತರಿಗೆ ಈ ವಿಡಿಯೋ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ 2 ವಿಷಯವನ್ನು ಹೇಳ್ತೀನಿ. ಒಂದು, ಮೆದುಳು ಜ್ವರದ ಬಗ್ಗೆ ಮತ್ತು ಶಬರಿಮಲೆಯಲ್ಲಿ ಭಕ್ತರ ಪರದಾಟದ ಬಗ್ಗೆ. ನೀವು ಒಮ್ಮೆ ಈ ವಿಡಿಯೋವನ್ನು ನೋಡಿ. ಇದು ಶಬರಿಮಲೆಯ ದೃಶ್ಯ. ಇದೇ 17ರಿಂದ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಂಡಲ ಪೂಜೆ ಆರಂಭ ಆಗಿದೆ. ದೇಶದ ನಾನಾ ಭಾಗದಿಂದ ಭಕ್ತರ ದಂಡೆ ಹರಿದು ಹೋಗ್ತಾ ಇದೆ. ಆದರೆ ಕೇರಳ ಸರ್ಕಾರ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನೇ ಮಾಡಿಲ್ಲ. ಕೇವಲ ಮೆದುಳು ಜ್ವರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಿದೆ ಹೊರತು ಭಕ್ತರಿಗೆ ಬೇಕಾದ, ಅವರ ದರ್ಶನಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನು ಅಲ್ಲಿಗೆ ಹೋಗಿರುವ ಅಯ್ಯಪ್ಪ ಭಕ್ತರೇ ಮಾಡ್ತಾ ಇದ್ದಾರೆ. ನೋಡಿ ಈ ದೃಶ್ಯಗಳನ್ನು. ಜನರಿಗೆ ಕೂರೋದಕ್ಕಿರಲಿ, ಕಾಲು ಇಡೋ ಕೂಡ ಜಾಗ ಇಲ್ಲ. ಮಕ್ಕಳನ್ನ, ಇರುಮುಡಿಯನ್ನ ಹೊತ್ತು ಅಯ್ಯಪ್ಪ ಭಕ್ತರು ಅಲ್ಲಿ ಪರದಾಡ್ತಾ ಇದ್ದಾರೆ. ದರ್ಶನ ಪಡೆಯೋಕೆ ಏನಿಲ್ಲ ಅಂದರೂ 10 ಗಂಟೆಗೂ ಹೆಚ್ಚು ಕಾಲ ಕ್ಯೂನಲ್ಲಿ ನಿಲ್ಲಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಇರುಮುಡಿಯನ್ನು ಹೊತ್ತು ನಿಲ್ಲೋದು ತುಂಬ ಕಷ್ಟ. ಅಲ್ಲಿನ ಯಾತ್ರಿಕರು ಹೇಳುವ ಪ್ರಕಾರ ಶಬರಿಮಲೆ ಯಾತ್ರಿಕರಿಗೆ ಬೇಕಾದ ಕನಿಷ್ಠ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಸಹ ಕೇರಳ ಸರ್ಕಾರ ಸೋತಿದೆಯಂತೆ. ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ದೊಡ್ಡ ಪ್ರಮಾಣದಲ್ಲಿ ಕಾಲ್ತುಳಿತ ಉಂಟಾಗುವ ಸಾಧ್ಯತೆ ಕೂಡ ಉಂಟು ಅಂತ ಕೂಡ ಅಲ್ಲಿನ ಭಕ್ತರು ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಮಕ್ಕಳು ಸೇರಿದಂತೆ ಹಿರಿಯರು ಕೂಡ ಅಲ್ಲಿ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉಸಿರುಗಟ್ಟಿ ಒದ್ದಾಡುವ ಸ್ಥಿತಿ ನಿರ್ಮಾಣ ಆಗ್ತಿದೆ. ಇದ್ರ ಬಗ್ಗೆ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ 4-5 ಕಾಲ್ತುಳಿತ ನಡೆದಿದೆ. ತಿರುಪತಿ, ಬೆಂಗಳೂರು RCB ಆಗಿರ್ಬೋದು, ದಳಪತಿ ಅವರ ರ್ಯಾಲಿ ಆಗಿರ್ಬೋದು, ಸಾಕಷ್ಟು ಜನ ಈ ನೂಕುನುಗ್ಗಲಿಂದ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೀಗಿದ್ರೂ ಕೂಡ ಭಕ್ತರಿಗೆ ಸರಿಯಾದ ವ್ಯವಸ್ಥೆ ಮಾಡುವಲ್ಲಿ ಕೇರಳ ಸರ್ಕಾರ ಸೋತಿದೆ. ಇವರಿಗೆ ದೇವಸ್ಥಾನದ ದುಡ್ಡು ಬೇಕು, ಆದರೆ ಭಕ್ತರ ಮೇಲೆ ಇವರಿಗೆ ಕರುಣೆ ಇಲ್ಲ ಅಂದರೆ ಹೇಗೆ ಹೇಳಿ? ಇದ್ರ ಬಗ್ಗೆ ಇನ್ನಾದರೂ ಕೇರಳ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇನ್ನು ಆಹಾರ ನೀರು ಇಲ್ಲದ ಗಂಟೆಗಟ್ಟಲೆ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿದೆ. ಪಾರ್ಕಿಂಗ್ಗಳು ಕೂಡ ಫುಲ್ ಆಗಿದೆ. ವಾಹನಗಳನ್ನು ಹೇಗೆ ಬೇಕೋ ಹಾಗೆ ಹಾಕಲಾಗಿದೆಯಂತೆ. ಒಂದು ವಾಹನವನ್ನು ಪಾರ್ಕಿಂಗ್ನಿಂದ ತೆಗೆಯೋಕೆ ಗಂಟೆಗಟ್ಟಲೆ ಕಾಯಬೇಕಾಗಿದೆ. ತೀವ್ರ ಜನಸಂದಣಿಯಿಂದಾಗಿ ಯಾತ್ರಾರ್ಥಿಗಳು 18 ಮೆಟ್ಟಿಲುಗಳ ಮುಂದೆ ಹಾಕಿರುವ ಬ್ಯಾರಿಕೇಡ್ಗಳನ್ನು ಮುರಿದು ಹೋಗುವಂತೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅನೇಕ ಭಕ್ತರು ದರ್ಶನ ಸಿಗದೆ ವಾಪಸ್ ಆಗ್ತಾ ಇದ್ದಾರೆ. ಯಾಕಂದರೆ ಆ ನೂಕುನುಗ್ಗಲಲ್ಲಿ ಹೋಗೋದಕ್ಕೆ ಆಗಲ್ಲ. ಕಾಲ್ತುಳಿತ ಆದರೆ 100 ಜನರ ಪ್ರಾಣ ಕೂಡ ಹೋಗುತ್ತೆ. ಹೀಗಾಗಿ ಪಂಪ ಮೂಲಕ ಬಂದ ಕೆಲವರು ಪಂಡಲಂ ಒಲಿಯಾ ಕೋಯಿಲ್ ದೇವಸ್ಥಾನಕ್ಕೆ ಹೋಗಿ ನೈಯಾಭಿಷೇಕ ನೆರವೇರಿಸಿ ಮಾಲೆಗಳನ್ನು ಅಲ್ಲೇ ತೆಗೆದು ಮನೆಗೆ ವಾಪಸ್ ಹೋಗ್ತಾ ಇದ್ದಾರಂತೆ. ಬೆಂಗಳೂರು ಮತ್ತು ಸೇಲಂನಿಂದ ಬಂದ ಯಾತ್ರಾರ್ಥಿಗಳು ಪಂಪದಲ್ಲಿ ಗಂಟೆಗಟ್ಟಲೆ ಕಾಯ್ದು ನಂತರ ಹಾಗೆ ವಾಪಸ್ ಹೋಗಿದ್ದಾರಂತೆ. ಯಾತ್ರಾರ್ಥಿಗಳು KSRTC ಬಸ್ನಲ್ಲಿ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗದ ಕಾರಣ ಪರಿಸ್ಥಿತಿ ಇನ್ನಷ್ಟು ಕೂಡ ಗಂಭೀರವಾಗಿದೆ. ಇನ್ನು ನಿಲಕಲ್ ಬ್ಯಾರಿಕೇಡ್ ವ್ಯವಸ್ಥೆಯ ಅನುಪಸ್ಥಿತಿ, ಕಡಿಮೆಯಾದ ಪೊಲೀಸ್ ನಿಯೋಜನೆ ಮತ್ತು ಕೇಂದ್ರ ಪಡೆಗಳ ಕೊರತೆ ಜನಸಂದಣಿಗೆ ಕಾರಣವಾಗ್ತದೆ ಅಂತ ಹೇಳಿ ಅಲ್ಲಿನ ಭಕ್ತರು ಆರೋಪವನ್ನು ಮಾಡಿದ್ದಾರೆ. ಇದು ಕೇವಲ ದೇವಸ್ಥಾನ ಓಪನ್ ಆಗಿ 3 ದಿನಗಳಲ್ಲಿ ಆಗಿರೋದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಹೀಗಾಗಿ ಇಲ್ಲಿನ ವ್ಯವಸ್ಥೆಗಳನ್ನು ಅಲ್ಲಿನ ಸರ್ಕಾರ ಸಾಕಷ್ಟು ಬೇಗ ಸರಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗೋರು ಸ್ಪಾಟ್ ಬುಕ್ಕಿಂಗ್ ಮಾಡಿಯೇ ಹೋಗಿ. ಸುಮ್ಮನೆ ಬುಕ್ಕಿಂಗ್ ಮಾಡಿದ್ದು ಅಲ್ಲಿಗೆ ಹೋದರೆ ನೀವು 2-3 ದಿನಗಳು ಕಾಯಬೇಕಾಗುತ್ತೆ ದರ್ಶನಕ್ಕೆ. ನಿಮ್ಮನ್ನ ಬಿಟ್ಬಿಡಲ್ಲ. ಯಾರು ಸ್ಪಾಟ್ ಬುಕ್ಕಿಂಗ್ ಮಾಡಿರ್ತಾರೆ ಅವರಿಗೆ ಮಾತ್ರ ಬೇಗ ಬಿಡ್ತಾರೆ. ಹಾಗಾಗಿ ಅಲ್ಲಿನ ಸೌಲಭ್ಯಗಳ ಬಗ್ಗೆ ತಿಳಿದು ಹಾಗೆ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡು ಹೋಗಿ. 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಅಲ್ಲಿಗೆ ಹೋಗಿ ಟ್ರಸ್ಟ್ನಲ್ಲಿ ಪರದಾಡಬೇಡಿ. ಇದು ಒಂದು ಕಡೆ. ಆದರೆ ಇನ್ನು ಅಮೀಬಾ ಜ್ವರ ಮತ್ತಷ್ಟು ಭಕ್ತರಿಗೆ ಭಯವನ್ನು ಹುಟ್ಟಿಸಿದೆ. ಈಗಾಗಲೇ ಈ ವೈರಸ್ ಬಗ್ಗೆ ಕೇರಳ ಸರ್ಕಾರ ಗೈಡ್ಲೈನ್ಸನ್ನು ಹೊರಡಿಸಿದೆ. ಈಗ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಭಕ್ತರಿಗೆ ಎಚ್ಚರಿಕೆಯನ್ನು ನೀಡಿದೆ, ಸಲಹೆಯನ್ನು ನೀಡಿದೆ. ಯಾತ್ರೆಯ ಸಂದರ್ಭದಲ್ಲಿ ಕೇರಳದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ಆ ನೀರು ಮೂಗಿಗೆ ಪ್ರವೇಶ ಮಾಡದಂತೆ ನೀವು ಕ್ಲಿಪ್ಪನ್ನು ಬಳಸಿ ಅಥವಾ ಮೂಗನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳಿ ಅಂಥೇಳಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಆರೋಗ್ಯ ಇಲಾಖೆ ಹೇಳಿದೆ. ಹಾಗೆ ನೀರಿನ ಸಂಪರ್ಕದ 7 ದಿನಗಳಲ್ಲಿ, ಅಂದರೆ ನೀವು ಕೇರಳಕ್ಕೆ ಹೋಗಿ ಸ್ನಾನ ಮಾಡಿ 7 ದಿನಗಳ ಒಳಗೆ ನಿಮಗೆ ಜ್ವರ, ಹೆವಿ ಜ್ವರ
ತಲೆನೋವು, ವಾಕರಿಕೆ, ವಾಂತಿ, ಕುತ್ತಿಗೆ ಬಿಗಿತ, ಮಾನಸಿಕ ಸ್ಥಿತಿಗಳಲ್ಲಿ ಬದಲಾವಣೆ ಆದರೆ ನೀವು ನಿರ್ಲಕ್ಷ್ಯ ಮಾಡದೆ ತುರ್ತು ಆರೈಕೆಯನ್ನು ಪಡೆಯಲು ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಲ್ಲಿನ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತಗೊಂಡ ನೀರನ್ನು ಕುಡಿಯೋದ್ರಿಂದ ಹರಡೋದಿಲ್ಲ. ಈಗ ಕೇರಳದಿಂದ ಬಂದಿರ್ತಾರೆ, ಅಯ್ಯೋ ಬೇಡಪ್ಪ ಈಗ ಕೊರೋನಾ ಬಂತಲ್ಲ ಆ ಟೈಮಲ್ಲಿ ಅವನ್ನ ಮುಟ್ಟಿದ್ರೆ ನಂಗೆ ಕೊರೋನಾ ಬರುತ್ತೆ, ಆ ಥರ ಅಲ್ಲ. ಈ ನೀರಿನಿಂದ ಬರೋದು, ಈ ವೈರಸ್ಸು ನೀರಲ್ಲಿ ಇರುತ್ತೆ. ಈ ಬ್ಯಾಕ್ಟೀರಿಯಾ ಇದು ಮೂಗಿಗೆ ಹೋಗಿ ಮೂಗಿಂದ ಮೆದುಳಿಗೆ ಹೋಗಿ ಅಲ್ಲಿ ಮೆದುಳು ಹಾನಿ ಮಾಡುತ್ತೆ. ಹೀಗಾಗಿ ಆದಷ್ಟು ಅಯ್ಯಪ್ಪ ಭಕ್ತರು ಈ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಿ, ಹಾಗೆ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಂಡು ಮುಂಜಾಗ್ರತೆಯಿಂದ ಹೋಗಿ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ಪಡೀರಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಹಾಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವ ಭಕ್ತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಕಳಿಸಿ. ನಮಸ್ಕಾರ.